ಹಲೋ ಎವ್ರಿವನ್, ಪಾರ್ಟ್ 1ನಲ್ಲಿ 24th ಕ್ವೆಶನ್ ತನಕ ಕವರ್ ಮಾಡಿದ್ದೀವಿ. ಇವಾಗ ಇದು ಪಾರ್ಟ್ 2, 4th ಮೈನಿಂದ ಕವರ್ ಮಾಡ್ಕೊಂಡು ಹೋಗೋಣ. ನೀವು ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋಸಿಗೆ ಲೈಕ್ ಮತ್ತು ಕಮೆಂಟ್ ಕೊಡಿ. ಕಮೆಂಟ್ ಮಾಡಿ ಸೊ ದ್ಯಾಟ್ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ನಾನು ಮಾಡ್ಕೊತೀನಿ. ಓಕೆ, ಸೊ 25th ಕ್ವೆಶನ್, ಪ್ರೂವ್ ದ್ಯಾಟ್ ರೂಟ್ 3 is an irrational ನಂಬರ್. ಓಕೆ, ಫಸ್ಟು ಅಸ್ಯೂಮ್ ಮಾಡಬೇಕು ರೂಟ್ 3 ಇಸ್ ರ್ಯಾಷನಲ್ ನಂಬರ್ ಅಂತ ಹೇಳಿ. ಸೊ ರೂಟ್ 3 is equal to a by b, where a and b are integer, okay, where b is not equal to 0. So a is equal to root 3 into b, square on both side, square both side. So a square is equal to root 3b square. A square is equal to 3b square. Okay, so a square is divisible by 3. a square 3 ಇಂದ divisible ಇದೆ ಅಂತಂದರೆ a is also divisible by 3. ನೆಕ್ಸ್ಟ್ a ವ್ಯಾಲ್ಯೂ 5k ಅಂತ ಅಸ್ಯೂಮ್ ಮಾಡಿ. ಸೊ 5k ಅಂತಂದರೆ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಅಂದರೆ 5k ಸ್ಕ್ವೇರ್ ಇಸ್ ಈಕ್ವಲ್ ಟು 3b ಸ್ಕ್ವೇರ್. ಸೊ 3k 3 ಸ್ಕ್ವೇರ್ ಅಂದರೆ 9k ಸ್ಕ್ವೇರ್ ಇಸ್ ಈಕ್ವಲ್ ಟು 3b ಸ್ಕ್ವೇರ್. 3 ones are 3 3s are. So 3k square is equal to b square, where b square is divisible by 3 and b is also divisible by 3. So a and b both having the common factor, a and b both having common factor, but this contradicts the fact that a and b are co-prime. a and b ಎರಡಕ್ಕೂ ಕಾಮನ್ ಫ್ಯಾಕ್ಟರ್ ಇದೆ, ಬಟ್ ಅದ್ರ ಜೊತೆ ಏನು ಕಾಂಟ್ರಡಿಕ್ಟ್ ಆಗ್ತಿದೆ ಅಂತಂದರೆ ಎ ಆ್ಯಂಡ್ ಬಿ ಕೂಡ ಎರಡೂ ಕೂಡ ಕೋಪ್ರೈಮ್ ಅಂತ. ಇದು ದಿಸ್ ಕಾಂಟ್ರಡಿಕ್ಟ್ಸ್ ರೂಟ್ 3 ಇಸ್ ರ್ಯಾಷನಲ್, ಬಟ್ ಇದು ರ್ಯಾಷನಲ್ ಅಲ್ಲ. ರೂಟ್ 3 ಇರ್ರ್ಯಾಷನಲ್. ಕ್ವೆಶನ್ ನಂಬರ್ 26, find the zeros of quadratic polynomial. p of x is equal to x square plus 7x plus 10. ಓಕೆ, ಫಸ್ಟ್ ಝೀರೋಸ್ನ ಫೈಂಡ್ ಔಟ್ ಮಾಡೋಣ. ಫ್ಯಾಕ್ಟ್ರೈಸೇಷನ್ನು 10ಗೆ 5 2s are 10. ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 2x ಪ್ಲಸ್ 10 is equal to 0. ಎಕ್ಸ್ ಕಾಮನ್ನು, x plus 5 plus 2 common, x plus 5 is equal to 0. x plus 2 is equal to 0. x plus 5 is equal to 0. x to value minus 2, ಇಲ್ಲಿ x to value minus 5. Okay, the zeros of polynomials are zeros of polynomial p of x are x is equal to minus 2 and x is equal to minus 5. This is alpha and this is beta. Sum of zeros find ಮಾಡೋಣ. ಈಗ sum of zeros ಅಂದರೆ alpha plus beta, or this is equal to minus b by a, which is equal to ಈ b ಮತ್ತು a ಈ ಈಕ್ವೇಷನ್ನಿಂದ ನೋಡ್ಕೊಬೇಕು. a ವ್ಯಾಲ್ಯೂ 1 ಇದೆ, b ವ್ಯಾಲ್ಯೂ 7 ಆ್ಯಂಡ್ c ವ್ಯಾಲ್ಯೂ 10 ಇದೆ. ಆಲ್ಫಾ ಫಸ್ಟು ಆಲ್ಫಾ ಪ್ಲಸ್ ಬೀಟಾ ನೋಡೋಣ. ಆಲ್ಫಾ ವ್ಯಾಲ್ಯೂ minus 2 ಇದೆ ಆ್ಯಂಡ್ ಬೀಟಾ ವ್ಯಾಲ್ಯೂ minus 5 ವಿಚ್ ಈಸ್ ಈಕ್ವಲ್ ಟು minus 7. ಇಲ್ಲಿ ಮೈನಸ್ b ಬೈ a ಇದೆ. ಮೈನಸ್ ಆಫ್ 7 ಬೈ a ವ್ಯಾಲ್ಯೂ 1 ಇದೆ ವಿಚ್ ಈಸ್ ಈಕ್ವಲ್ ಟು minus 7. ಸೊ ದೀಸ್ ಆರ್ ಈಕ್ವಲ್. Next, product of zeros. Product of zeros
ಅಂದರೆ ಆಲ್ಫಾ ಇಂಟು ಬೀಟಾ or this is equal to C by A. Alpha minus 2 beta into minus 5 is equal to minus minus plus 2 5s are 10. C value ಇದರಲ್ಲಿ 10 ಇದೆ and A value 1 ಇದೆ. So which is equal to 10. These are equal. Question number 27th. Calculate the mode for the following data. ಫಸ್ಟ್ ಮೋಡ್ಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ನೋಡ್ಕೊಬೇಕು. ಇದರಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಬಂದು 10 ಇದೆ. ಸೊ F1 ವ್ಯಾಲ್ಯೂ 10 ಇದೆ. ಇದ್ರದ್ದು ಪ್ರಿಸೀಡಿಂಗ್ F0 ಆಗುತ್ತೆ. ಸೊ F0 ವ್ಯಾಲ್ಯೂ 7. ಇದ್ರದ್ದು ಸಕ್ಸೀಡಿಂಗು F2 ಆಗುತ್ತೆ. F2 ವ್ಯಾಲ್ಯೂ 1 ಇದೆ. ಸೊ ಲೆಂತ್ ಬಂದು ಈ ಹೈಯೆಸ್ಟ್ ಫ್ರೀಕ್ವೆನ್ಸಿದು L is equal to 12 ಇದೆ ಆ್ಯಂಡ್ H ಡಿಫ್ರೆನ್ಸ್ 16 minus 12 or 12 minus 8 ಹಾಗೆ H is equal to 4 ಆಗುತ್ತೆ. ಇವಾಗ ಮೋಡಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಮೋಡ್ ಫಾರ್ಮುಲಾ ಮೋಡ್ is equal to L plus F1 minus F0 by 2 into F1 minus F0 minus F2 into H. ಇಲ್ಲಿ L ಏನಿದೆ 12 ಇದೆ. ಸೊ 12 ಪ್ಲಸ್ F1 ವ್ಯಾಲ್ಯೂ 10 ಮೈನಸ್ F0 ಅಂದರೆ 7 ಬೈ 2 ಇಂಟು F1 ಅಂದರೆ 2 ಇಂಟು 10 20 ಮೈನಸ್ F0 ಅಂದರೆ 7 ಮೈನಸ್ F2 ಅಂದರೆ 1 ಇಂಟು 4. 12 ಪ್ಲಸ್ 10 ಮೈನಸ್ 7 ಅಂದರೆ 3 ಮೈನಸ್ 7 ಮೈನಸ್ 1 ಅಂದರೆ ಮೈನಸ್ 8. 20ಲಿ ಮೈನಸ್ 8 ಹೋದರೆ 12 ಇಂಟು 4. 4 1s are 4, 4 3s are 12, 3 1s are 3. 12 plus 1 which is equal to 13. Here the mode is 13. ಆರಲ್ಲಿ ಕ್ಯಾಲ್ಕುಲೇಟ್ ಮೀಡಿಯನ್ ಫಾರ್ ದ ಫಾಲೋಯಿಂಗ್ ಡೇಟಾ. ಇದು ಕ್ಲಾಸ್ ಇಂಟರ್ವಲ್ಲು ಮತ್ತು ಇದು ಫ್ರೀಕ್ವೆನ್ಸಿ. ಇವಾಗ ನಮಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬೇಕಿದೆ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೆಂಗೆ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ ಫ್ರೀಕ್ವೆನ್ಸಿಯಿಂದ ಇದು ಸೇಮ್ ಬರ್ಕೊತೀವಿ 2. ನೆಕ್ಸ್ಟ್ ಫ್ರೀಕ್ವೆನ್ಸಿನ ಆ್ಯಡ್ ಮಾಡ್ತೀವಿ. 2 + 4 ಅಂದರೆ 6. ನೆಕ್ಸ್ಟ್ ಈ 6ಗೆ 8 ಆ್ಯಡ್ ಮಾಡ್ತೀವಿ. 6 + 8 ಅಂತಂದರೆ 14. ನೆಕ್ಸ್ಟ್ ಈ 14ಗೆ ನೆಕ್ಸ್ಟ್ ಫ್ರೀಕ್ವೆನ್ಸಿನ ಆ್ಯಡ್ ಮಾಡಿದಾಗ 19 ಆಗುತ್ತೆ. ನೆಕ್ಸ್ಟ್ ಇದಕ್ಕೆ 1 ಆ್ಯಡ್ ಮಾಡಿದಾಗ 20th ಆಗುತ್ತೆ. ಇವಾಗ ನಮಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬಂದಿದೆ. ಸೊ ಫಸ್ಟ್ ಎನ್ ತೆಗೆಯೋಣ. ಎನ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 2 + 4 ಅಂದರೆ 6, 6 + 8 ಅಂತಂದರೆ 14, 14 + 5 ಅಂದರೆ 19, 19 + 1 ಅಂದರೆ 20. ನಮಗೆ ಇವಾಗ ಆವ್ರೇಜ್ ಬೇಕು. n/2 is equal to 20/2 10 ಅಂತ. ಇವಾಗ ನಮಗೆ ಮೀಡಿಯನ್ ಕ್ಲಾಸ್ ಈ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಲ ಹೆಂಗೆ ಫೈಂಡ್ ಔಟ್ ಮಾಡೋದು ಅಂದರೆ ಈ 10ಗಿಂತ ಗ್ರೇಟರ್ ವ್ಯಾಲ್ಯೂ ಆಗಿರಬೇಕು ಮತ್ತು ಈ 10ಗೆ ನಿಯರೆಸ್ಟ್ ಆಗಿರಬೇಕು. ಇಲ್ಲಿ 10ಗೆ ನಿಯರೆಸ್ಟ್ ಆಗಿರೋದು 14th. ಸೊ ಈ ಮೀಡಿಯನ್ ಕ್ಲಾಸ್ನ ನಾವು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಲೆಂತ್ ಅಂತಂದರೆ ಈ 20th. ಇಲ್ಲಿರೋಂಥ ಈ ಕ್ಲಾಸ್ದು ಫ್ರೀಕ್ವೆನ್ಸಿ 8. ನೆಕ್ಸ್ಟ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನು ಬರುತ್ತೆ ಅಂತಂದರೆ ಇಲ್ಲಿ ಏನು ಸೆಲೆಕ್ಟ್ ಮಾಡಿರ್ತೀವಿ ಅದ್ರದ್ದು ಮುಂದೆ ನಂಬರೇ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಓಕೆ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ 6 ಇದೆ. ಆ್ಯಂಡ್ ನೆಕ್ಸ್ಟ್ ಹೆಚ್ ಅಂತಂದರೆ 30 - 20 ಅಥವಾ 20 - 10 ಅದ್ರದ್ದು ಏನು ಡಿಫ್ರೆನ್ಸ್ ಇದೆ ಕ್ಲಾಸ್ದು ಅದು. ಸೊ ಇಟ್ಸ್ 10. ನೆಕ್ಸ್ಟು ಈ ಮೀಡಿಯನ್ ಫಾರ್ಮುಲಾಗೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಲ್ ಅಂದರೆ 20 + n/2 ಅಂತಂದರೆ 10 ಮೈನಸ್ ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನಿದೆ 6 ಇದೆ ಇಂಟು ಹೆಚ್ ಅಂದರೆ 10 ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ 8. 20 +
10 ಮೈನಸ್ 6 ಅಂದರೆ 4/8 ಇಂಟು 10. 4 1s 4 2s 2 1s 2 5s. So 20 plus 5. So median is 20 plus 5 ಅಂದರೆ 25. Question number 28. ಫಸ್ಟ್ ಎಲ್ ಎಚ್ ಎಸ್ಸಲ್ಲಿ ರೂಟ್ಸ್ ಇದೆ, ಬಟ್ ಆರ್ ಎಚ್ ಎಸ್ಸಲ್ಲಿ ರೂಟ್ಸ್ ಇಲ್ಲ. ಈ ರೂಟ್ಸ್ನ ಕ್ಯಾನ್ಸಲ್ ಮಾಡೋಕ್ಕೆ ನಾವು ರ್ಯಾಷ್ನಲೈಸೇಷನ್ ಮಾಡೋಣ. ಸೊ ಈ ರೂಟ್ ಮತ್ತು ಈ ರೂಟಿಗೂ ಕೂಡ 1 ಮೈನಸ್ ಕಾಸ್ ಎ ಬೈ 1 ಪ್ಲಸ್ ಕಾಸ್ ಎ ರ್ಯಾಷ್ನಲೈಸೇಷನಲ್ಲಿ ಇಂಟು 1 ಮೈನಸ್ ಕಾಸ್ ಎ ಬೈ 1 ಮೈನಸ್ ಕಾಸ್ ಎ ಪ್ಲಸ್ ಈ ರೂಟ್ನು ಕೂಡ ರ್ಯಾಷ್ನಲೈಸ್ ಮಾಡೋಣ. 1 ಪ್ಲಸ್ ಕಾಸ್ ಎ ಬೈ 1 ಮೈನಸ್ ಕಾಸ್ ಎ, ಇಲ್ಲಿ ಮೈನಸ್ ಇದೆ, ಈ ಕಡೆ ಪ್ಲಸ್ ಆಗುತ್ತೆ ಫ್ಯಾಕ್ಟರೈಸೇಷನಲ್ಲಿ. ಕಾಸ್ ಎ ಪ್ಲಸ್ 1 ಪ್ಲಸ್ ಕಾಸ್ ಎ. ಓಕೆ, ನೆಕ್ಸ್ಟ್ ರೂಟ್ ಆಫ್ 1 ಮೈನಸ್ ಕಾಸ್ ಎ ಸ್ಕ್ವೇರ್, ಇದು ಇಂಟು ಇದು, ಇದು ಇಂಟು ಇದು. ಆ್ಯಂಡ್ ಇದು ಯಾವ ಫಾರ್ಮಲ್ಲಿದೆ? ಎ ಪ್ಲಸ್ ಬಿ ಎ ಮೈನಸ್ ಬಿ. ಇದು ಕೂಡ ಎ ಪ್ಲಸ್ ಬಿ ಎ ಮೈನಸ್ ಬಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಸೊ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಬೈ ಸೇಮ್ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ. ಟ್ರಿಗ್ನೋಮೆಟ್ರೀಸ್ ಈಕ್ವೇಷನ್ ನಮಗೆ ಗೊತ್ತಿದೆ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ 1. ಸೊ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಸೈನ್ ಸ್ಕ್ವೇರ್ ಎ. ಇದೆರಡನ್ನೂ ಕೂಡ ಇವಾಗ ಸಿಂಪ್ಲಿಫೈ ಮಾಡೋಣ. ಸೊ ದ್ಯಾಟ್ ರೂಟ್ ಆಫ್ 1 ಮೈನಸ್ ಕಾಸ್ ಎ ಸ್ಕ್ವೇರ್ ಬೈ ಇದು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಸ್ಕ್ವೇರ್ ಬೈ ಸೈನ್ ಸ್ಕ್ವೇರ್ ಎ. ಈ ರೂಟು ಎರಡಕ್ಕೂ ಅಪ್ಲೈ ಆಗುತ್ತೆ ಮತ್ತು ಎರಡಕ್ಕೂ ಸ್ಕ್ವೇರ್ ಇದೆ. ಸೊ ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗಿ 1 ಮೈನಸ್ ಕಾಸ್ ಎ ಪ್ಲಸ್ 1 ಪ್ಲಸ್ ಕಾಸ್ ಎ ಬೈ ಸೈನ್ ಎ, ಎರಡರಲ್ಲೂ ಡಿನೋಮಿನೇಟರ್ ಸೈನ್ ಇದೆ. ಸೊ ಸೈನ್ ಎ. ಡಿನೋಮಿನೇಟರ್ ಸೇಮ್ ಇರೋದ್ರಿಂದ ನ್ಯೂಮರೇಟರ್ ಕೂಡ ಆ್ಯಡ್ ಆಗಿದೆ. ಇಲ್ಲಿ ಕಾಸ್ ಎ ಮೈನಸ್ ಕಾಸ್ ಎ ಪ್ಲಸ್ ಕಾಸ್ ಎ ಕ್ಯಾನ್ಸಲ್ ಆಗುತ್ತೆ. ನ್ಯೂಮರೇಟರಲ್ಲಿ 1 ಪ್ಲಸ್ 1 ಅಂದರೆ 2. ಇಲ್ಲಿ 1 ಬೈ ಸೈನ್ ಎ ಅಂತಂದರೆ ಕೊಸಿಕ್. ಸೊ ದಿಸ್ ಈಸ್ ಈಕ್ವಲ್ ಟು 2 ಕೊಸಿಕ್ ಇಂಟು ಎ. ನೆಕ್ಸ್ಟು ಆರ್ ಕ್ವೆಶನ್. ಫಸ್ಟ್ ಇದ್ರದ್ದು ಎಲ್ ಸಿ ಎಮ್ ತೆಗೆಯೋಣ. ಸೊ ಇದು ಇಲ್ಲಿಗೆ ಬರುತ್ತೆ, ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಸೊ ಸೀಕ್ ಎ ಪ್ಲಸ್ 1 ಪ್ಲಸ್ ಸೀಕ್ ಎ ಮೈನಸ್ 1 ಡಿವೈಡೆಡ್ ಬೈ ಡಿನೋಮಿನೇಟರ್ ಸೀಕ್ ಎ ಮೈನಸ್ 1 ಸೀಕ್ ಎ ಪ್ಲಸ್ 1. ಇದು ಸಿಂಪ್ಲಿಫೈಡ್ ಆಗಿ ಸೀಕ್ ಎ ಪ್ಲಸ್ 1 ಪ್ಲಸ್ ಸೀಕ್ ಎ ಮೈನಸ್ 1 ಬೈ ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂತಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಸೊ ಸೀಕ್ ಸ್ಕ್ವೇರ್ ಎ ಮೈನಸ್ 1. ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಗುತ್ತೆ. ಸೀಕ್ ಎ ಪ್ಲಸ್ ಸೀಕ್ ಎ ಅಂತಂದರೆ 2 ಸೀಕ್ ಎ ಡಿವೈಡೆಡ್ ಬೈ
ಟ್ರಿಗ್ನೋಮೆಟ್ರಿಲಿ 3 ಫೇಮಸ್ ಫಾರ್ಮುಲಾ ಇದೆ. ಒಂದು ಇದು ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1, ಮತ್ತು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಸ್ ಈಕ್ವಲ್ ಟು ಸೀಕ್ ಸ್ಕ್ವೇರ್. ನೆಕ್ಸ್ಟ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಈಸ್ ಈಕ್ವಲ್ ಟು ಕೊಸೀಕ್ ಸ್ಕ್ವೇರ್ ಎ. ಇವಾಗ ಈ ಫಾರ್ಮುಲಾ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ. ಸೀಕ್ ಸ್ಕ್ವೇರ್ ಮೈನಸ್ 1 ಅಂತಂದರೆ ಟ್ಯಾನ್ ಸ್ಕ್ವೇರ್. ಸೊ ಇದನ್ನು ನಾನು ಟ್ಯಾನ್ ಸ್ಕ್ವೇರ್ ಎ ಅಂತ ಬರಿತಾ ಇದ್ದೀನಿ. ಆಯಿತಾ? ನಮಗೆ ಇವಾಗ RHS ಬೇಕಂತಂದರೆ ಇದನ್ನ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳೋಣ. 2 ಹಾಗೆ ಇರಲಿ. ಇಲ್ಲಿ ಸೀಕ್ ಇರೋದನ್ನ ನಾನು 1 ಬೈ ಕಾಸ್ ಅಂತ ಬರ್ಕೊತಾ ಇದ್ದೀನಿ. ಕಾಸ್ ಎ ಇಂಟು ಟ್ಯಾನ್ ಸ್ಕ್ವೇರ್ ಇದೆ, ಅದನ್ನ ನಾನು ಸೈನ್ ಬೈ ಕಾಸ್ ಅಂತ ಬರಿತಾ ಇದ್ದೀನಿ. ಸೈನ್ ಬೈ ಕಾಸ್. ಸೈನ್ ಬೈ ಕಾಸ್ ಅಂತಂದರೆ ಟ್ಯಾನ್. ಸೊ ಇದು ಡಿನೋಮಿನೇಟರಲ್ಲಿದೆ. ಸೊ ಸೈನ್ ಸ್ಕ್ವೇರ್ ಇಲ್ಲಿ ಬರುತ್ತೆ, ಸೈನ್ ಸ್ಕ್ವೇರ್ ಎ, ಆ್ಯಂಡ್ ಕಾಸ್ ಮೇಲೋಗುತ್ತೆ, ಕಾಸ್ ಸ್ಕ್ವೇರ್ ಎ. ಕಾಸು ಕ್ಯಾನ್ಸಲ್ ಆಗುತ್ತೆ. ಒಂದು ಕಾಸ್ ಎ ಬೈ ಸೈನ್ ಸ್ಕ್ವೇರ್ ಎ. ಈ ಒಂದು ಕಾಸ್ ಬೈ ಸೈನ್ ಅಂತಂದರೆ ಫಸ್ಟ್ ಕಾಟ್ ಅಂತ, ಯಾಕಂದರೆ ಟ್ಯಾನ್ ಅಂತಂದರೆ ಸೈನ್ ಬೈ ಕಾಸ್. ಟ್ಯಾನ್ದು ರೆಸಿಪ್ರೋಕಲ್ ಕಾಟ್ ಅಂತಂದರೆ ಕಾಸ್ ಬೈ ಸೈನ್. ಓಕೆ, ಇಲ್ಲಿ ಒಂದು ಕಾಸ್ ಇದೆ, ಒಂದು ಸೈನ್ ಇದೆ. ಕಾಸ್ ಬೈ ಸೈನ್ ಅಂತಂದರೆ ಕಾಟ್. ಮತ್ತು ಇನ್ನೊಂದೇನು ಉಳಿದಿದೆ, ಒಂದು ಸೈನ್ ಇಲ್ಲೋಯ್ತು, ಇನ್ನೊಂದು 1 ಬೈ ಸೈನ್ ಅಂತಂದರೆ ರೆಸಿಪ್ರೋಕಲ್ ಆಫ್ ಸೈನ್ ಅಂತಂದರೆ ಕೊಸೀಕ್. ಹೆನ್ಸ್ ಇಟ್ಸ್ ಪ್ರೂವ್ಡ್. Question number 29. The length of the minute hand in a clock is 14 cm. Find the area swept by the minute hand in 10 minutes. ಒಂದು ಕ್ಲಾಕ್ ಅಂದರೆ ಅದು ಸರ್ಕಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಒಂದು ಸರ್ಕಲಲ್ಲಿ 360 ಡಿಗ್ರಿ ಇರುತ್ತೆ, ಆ್ಯಂಡ್ ಒಂದು ಕ್ಲಾಕಲ್ಲಿ 60 ಮಿನಿಟ್ಸ್ ಇರುತ್ತೆ. ಓಕೆ, 60 ಮಿನಿಟ್ಸ್. 60 ಮಿನಿಟ್ಸಿಗೆ 360 ಡಿಗ್ರಿ ಆತಂದರೆ ಇವರಿಲ್ಲಿ ಹೇಳಿದ್ದಾರೆ ಫೈಂಡ್ ದ ಏರಿಯಾ ಸ್ವೆಪ್ಟ್ ಬೈ ದ ಮಿನಿಟ್ ಹ್ಯಾಂಡ್ ಇನ್ 10 ಮಿನಿಟ್ಸ್. ಸೊ 10 ಮಿನಿಟ್ಸಿಗೆ ಎಷ್ಟು ಡಿಗ್ರಿ ಅಂತ ಕ್ಯಾಲ್ಕುಲೇಟ್ ಮಾಡೋಣ. 10 ಮಿನಿಟ್ಸಿಗೆ ಎಷ್ಟು ಅಂತ. ಸೊ ಕ್ರಾಸ್ ಮಲ್ಟಿಪ್ಲೈ ಆದರೆ 360 ಇಂಟು 10 ಬೈ 60. 60 1 60, 6 6 ಇಂಟು 10 ಅಂತಂದರೆ 60. ಈ ಥೀಟಾ ವ್ಯಾಲ್ಯೂ ಬಂದು 60 ಡಿಗ್ರಿ. ಓಕೆ, ಇವಾಗ ಏರಿಯಾ ಸ್ವೆಪ್ಟ್ ಬೈ ಮಿನಿಟ್ ಹ್ಯಾಂಡ್, ಇದ್ರದ್ದು ಏರಿಯಾ, ಈ ಸೆಕ್ಟರ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದ್ದಾರೆ. ಥೀಟಾ ಈಸ್ ಈಕ್ವಲ್ ಟು ದ ಫಾರ್ಮುಲಾ ಏನಂತಂದರೆ ಏರಿಯಾ ಆಫ್ ದ ಸೆಕ್ಟರ್ ಆಫ್ ಆ್ಯಂಗಲ್ ಥೀಟಾ ಈಸ್ ಈಕ್ವಲ್ ಟು ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ವ್ಯಾಲ್ಯೂ ಇಲ್ಲಿ 60 ಇದೆ, ಬೈ 360 ಇಂಟು ಪೈ ವ್ಯಾಲ್ಯೂ ಅಂತಂದರೆ 22/7. ರೇಡಿಯಸ್ ಏನಿದೆ 14 ಇಂಟು 14. 6 1s 6 6, 7 1s 7 2s, 2 1s 29th question or option. The area of quadrant of a circle whose radius is 20 cm and also find the perimeter of the quadrant. ಒಂದು ಸರ್ಕಲ್ ಇದೆ ಆ್ಯಂಡ್ ಈ ಸರ್ಕಲ್ಗೆ ಕ್ವಾಡ್ರೆಂಟ್ ಅಂತ ಹೇಳಿದ್ದಾರೆ. ಕ್ವಾಡ್ರೆಂಟ್ ಅಂತಂದ್ರೇ ಕ್ವಾಡ್ ಅಂದರೆ 4 ಅಂತ. ಸೊ 4 ಅಂದರೆ ಇಲ್ಲಿ ಥೀಟಾ ವ್ಯಾಲ್ಯೂ ಏನಾಗುತ್ತೆ 4 ಅಂತಂದರೆ 360 ಡಿವೈಡೆಡ್ ಬೈ 4 ಪಾರ್ಟಾಗಿ ಡಿವೈಡ್ ಮಾಡಿದ್ದಾರೆ. ಸೊ 360/4 ಅಂತಂದರೆ 90 ಡಿಗ್ರಿ. ಸೊ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ. ಆ್ಯಂಡ್ ರೇಡಿಯಸ್ ಎಷ್ಟು ಹೇಳಿದ್ದಾರೆ, ರೇಡಿಯಸ್ 20 ಸೆಂಟಿಮೀಟರ್. 20 ಸೆಂಟಿಮೀಟರ್ ರೇಡಿಯಸ್ ಈಸ್ ಈಕ್ವಲ್ ಟು 20 ಸೆಂಟಿಮೀಟರ್.
ನೆಕ್ಸ್ಟು ಇಲ್ಲೇನು ಕೇಳಿದ್ದಾರೆ ಅಂದರೆ ಫೈಂಡ್ ದ ಪೆರಿಮೀಟರ್ ಆಫ್ ದ ಕ್ವಾಡ್ರೆಂಟ್. ಈ ಕ್ವಾಡ್ರೆಂಟ್ದು ಈ ಪೆರಿಮೀಟರ್ ಸುತ್ತಳತೆಯನ್ನು ಕೇಳಿದ್ದಾರೆ. ಸೊ ಥೀಟಾ 90 ಡಿಗ್ರಿ. ಫಸ್ಟ್ ನಮಗೆ ಏರಿಯಾ ಆಫ್ ದ ಕ್ವಾಡ್ರೆಂಟ್ ಬೇಕು. ನೆಕ್ಸ್ಟ್ ಏರಿಯಾ ಸಿಕ್ಕಾದ್ಮೇಲೆ ಅದರದ್ದು ಪೆರಿಮೀಟರ್ ಚೆಕ್ ಮಾಡಬೇಕು. ಸೊ ಏರಿಯಾ ಆಫ್ ದ ಪೆರಿಮೀಟರ್ದು ಫಾರ್ಮುಲಾ. ನೆಕ್ಸ್ಟು ಏರಿಯಾ ಆಫ್ ಸೆಕ್ಟರ್ ಎ ಇಸ್ ಈಕ್ವಲ್ ಟು ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಸೊ ಏರಿಯಾ ಇಸ್ ಈಕ್ವಲ್ ಟು ಥೀಟಾ ಅಂತಂದರೆ 90 ಡಿಗ್ರಿ ಬೈ 360 ಇಂಟು ಪೈ ವ್ಯಾಲ್ಯೂ 22/7 ಇಂಟು ಆರ್ 20 ಇಂಟು 20. ಓಕೆ, 9 1s 9 4s. ನೆಕ್ಸ್ಟು 4 1s 4 5s. ನೆಕ್ಸ್ಟು ಇನ್ಯಾವುದು ಹೋಗಲ್ಲ. ನೆಕ್ಸ್ಟ್ ಇನ್ನು ಸಿಂಪ್ಲಿಫೈಡಾಗಿ ಬರ್ಕೊಬೇಕು. 25s 100 ಇಂಟು 22 ಅಂತಂದರೆ 2200/7. ಇನ್ನು ಡಿವೈಡ್ ಮಾಡೋಣ. 7 3s 21, 1 ಕ್ಯಾರಿ 7 1s 3 ಮಿಕ್ತು 4s 0.2 ಇದೆ. ಸೊ 2 ಸೆಂಟಿಮೀಟರ್ ಸ್ಕ್ವೇರ್ ಆಯಿತಾ. ನೆಕ್ಸ್ಟು ಪೆರಿಮೀಟರ್. ಈ ಪೆರಿಮೀಟರ್ ಬೇಕಿದೆ. ಪೆರಿಮೀಟರ್ದು ಫಾರ್ಮುಲಾ ದ ಲೆಂತ್ ಆಫ್ ದ ಆರ್ಕ್. ಈ ಲೆಂತ್ ಆಫ್ ದ ಆರ್ಕ್ದೊಂದು ಫಾರ್ಮುಲಾ ಇದೆ, ಅದೇ ಥೀಟಾ ಬೈ 360 ಇಂಟು 2πr. ಇಲ್ಲಿ ಇಷ್ಟು ಮಾತ್ರ ಈ ಏರಿಯಾ, ಈ ಲೆಂತ್ದು ಪೆರಿಮೀಟರ್ ಗೊತ್ತು ನಮಗೆ. ನೆಕ್ಸ್ಟ್ ಇದ್ರದ್ದು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಇಲ್ಲಿ ಆರ್ ಇದೆ. ಸೊ r ಪ್ಲಸ್ ಆರ್ ಅಂತಂದರೆ ಪ್ಲಸ್ 2r. ನೆಕ್ಸ್ಟ್ ಎಲ್ಲ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 90/360 ಇಂಟು 2 ಇಂಟು 22/7 ಇಂಟು 20 ಪ್ಲಸ್ 2 ಇಂಟು 20. ಇದು ಹಂಗೆ ಇರಲಿ, ಇದು ಹಾಗೆ ಇರಲಿ. ನೆಕ್ಸ್ಟು 9 1s 9 4s. ನೆಕ್ಸ್ಟು 4 1s 4 5s ಆ್ಯಂಡ್ 5 2s 10 ಆ್ಯಂಡ್ 10 ಇಂಟು 22 ಅಂದರೆ 220/7. 220/7 ಪ್ಲಸ್ 2 ಇಂಟು 20 40. ನೆಕ್ಸ್ಟು 7 1s 7 3s 1 31 ಪಾಯಿಂಟ್. ನೆಕ್ಸ್ಟ್ 3 ಇದೆ, 7 4s. ಸೊ 31.4 ಪ್ಲಸ್ 40 ಏನಾಗುತ್ತೆ 71.4 ಬರೀ ಸೆಂಟಿಮೀಟರ್. ಬಿಕಾಸ್ ಇಲ್ಲಿ ಪೆರಿಮೀಟರ್ ಕೇಳಿರೋದಲ್ಲ ಅದಕ್ಕೆ. ಕ್ವೆಶನ್ ನಂಬರ್ 30. ಇನ್ ದ ಫಿಗರ್ ಫೈಂಡ್ ದ ರೇಷಿಯೋ ಇನ್ ವಿಚ್ ಪಾಯಿಂಟ್ P divides the line segment AB using the formula. ನೆಕ್ಸ್ಟ್ ನಮಗೆ ಇಲ್ಲಿ ಎ ಪಾಯಿಂಟ್ ಇದೆ, ಬಿ ಪಾಯಿಂಟ್ ಇದೆ. ಈ ಎ ಪಾಯಿಂಟ್, ಬಿ ಪಾಯಿಂಟ್ ಮತ್ತು ಪಿ ಪಾಯಿಂಟ್ದು ಕೋಆರ್ಡಿನೇಟ್ಸ್ ಫಸ್ಟ್ ಚೆಕ್ ಮಾಡೋಣ. ನೆಕ್ಸ್ಟ್ ಎ ಪಾಯಿಂಟ್ ಕೋಆರ್ಡಿನೇಟ್ಸ್ ಏನೇನಿದೆ, ಎಕ್ಸ್ ಆ್ಯಕ್ಸಿಸ್ 0 ಇದೆ, ವೈ ಆ್ಯಕ್ಸಿಸ್ 6 ಇದೆ. ನೆಕ್ಸ್ಟ್ ಬಿ ಕೋಆರ್ಡಿನೇಟ್ಸಲ್ಲಿ ವೈ ಆ್ಯಕ್ಸಿಸ್ 0 ಇದೆ ಆ್ಯಂಡ್ ಎಕ್ಸ್ ಆ್ಯಕ್ಸಿಸ್ 3 ಇದೆ. ನೆಕ್ಸ್ಟು ಪಿ ಪಾಯಿಂಟ್ಸ್ದು ಕೋಆರ್ಡಿನೇಟ್ಸ್ 2 ಮತ್ತು 2 ಇದೆ, 2, 2. ಫಸ್ಟ್ ಸೆಕ್ಷನ್ ಫಾರ್ಮುಲಾ ಬರ್ಕೊಳ್ಳೋಣ. ಸೆಕ್ಷನ್ ಫಾರ್ಮುಲಾ ಪಿ ಆಫ್ ಎಕ್ಸ್ ಕಾಮಾ ವೈ ಇಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಬೈ m1 ಪ್ಲಸ್ m2 ಕಾಮಾ m1 y2 ಪ್ಲಸ್ m2 y1 ಬೈ m1 ಪ್ಲಸ್ m2. ನೆಕ್ಸ್ಟ್ ಪಿದು ಕೋಆರ್ಡಿನೇಟ್ಸ್ ಗೊತ್ತು ನಮಗೆ. ಪಿ ಆಫ್ 2, 2 ಇಸ್ ಈಕ್ವಲ್ ಟು ಇವಾಗ m1 ಇಷ್ಟು m2ನೇ ಕಂಡುಹಿಡಿಬೇಕಿರೋದಲ್ಲ ಎಷ್ಟು ಅಂತ. ಸೊ m1 ಮತ್ತು m2 ಹಾಗೆ ಬರ್ಕೊಳ್ಳೋಣ. m1 ಇಂಟು ಎಕ್ಸ್, ಇದು x1 y1 x2 y2. ಓಕೆ, ಈ ವ್ಯಾಲ್ಯೂ ಇದು. ಸೊ x2 ವ್ಯಾಲ್ಯೂ ಅಂತಂದರೆ ಇಂಟು 3 ಪ್ಲಸ್ m2 ಅಂತಂದರೆ m2ನೇ ಇಂಟು ಎಕ್ಸ್ ವ್ಯಾಲ್ಯೂ ಇಂಟು 0 ಬೈ m1 ಪ್ಲಸ್ m2.
ಆಯಿತಾ. ಇದೊಂದು ಕೋಆರ್ಡಿನೇಟ್ಸ್ ಆಯಿತು. ಇನ್ನೊಂದು m1 y2 ಇಂಟು 0 ಪ್ಲಸ್ m2 ಇಂಟು y1 ವ್ಯಾಲ್ಯೂ ಅಂದರೆ 6 ಬೈ m1 ಪ್ಲಸ್ m2. ನೆಕ್ಸ್ಟು e2 ಈಸ್ ಈಕ್ವಲ್ ಟು ಇದು. ನೆಕ್ಸ್ಟ್ e2 ಈಸ್ ಈಕ್ವಲ್ ಟು ಇದು. ಸೊ 2 ಈಸ್ ಈಕ್ವಲ್ ಟು 3m1 ಪ್ಲಸ್ 0 ಇಂಟು ಯಾವುದೇ ಟರ್ಮ್ ಇದ್ದರೆ 0 m1 ಪ್ಲಸ್ m2. ನೆಕ್ಸ್ಟು ಇದಕ್ಕಿದಂದರೆ 2 ಈಸ್ ಈಕ್ವಲ್ ಟು ಇಲ್ಲಿ 0 ಟರ್ಮ್ಸಿಂದ ಆಗಿದೆ. ಸೊ 0 ಪ್ಲಸ್ 6m2 is equal to m1 plus m2. ನೆಕ್ಸ್ಟ್ ಇದಾದರೂ ತೊಗೊಬೋದು, ಇದಾದರೂ ತೊಗೊಬೋದು. 2 ಇಂಟು ಇದು ಈ ಕಡೆ ಹೋಗುತ್ತೆ, ಕ್ರಾಸ್ ಮಲ್ಟಿಪ್ಲೈ. 2 ಇಂಟು m1 ಪ್ಲಸ್ m2 ಇಸ್ ಈಕ್ವಲ್ ಟು 3m1. 2m1 ಇಲ್ಲಿ 2m2 ಇಸ್ ಈಕ್ವಲ್ ಟು 3m1 ಮೈನಸ್ ಈ 2m1 ಈಚೆ ಹೋಗುತ್ತೆ. ಸೊ ಮೈನಸ್ 2m1. ಸೊ 2m2 ಇಸ್ ಈಕ್ವಲ್ ಟು 3 ಮೈನಸ್ 2 ಅಂದರೆ 1m1. ಇವಾಗ ರೇಷಿಯೋ ಕೇಳಿದ್ದಾರೆ m1 ಬೈ m2 ಅಂತ. m1 ಬೈ m2 ಇಸ್ ಈಕ್ವಲ್ ಟು 2 ಬೈ 1. ಸೊ m1 ಮತ್ತು m2ದು ರೇಷಿಯೋ 2:1. Find the coordinates of the point which divides the line segment AB given in the figure internally in the ratio of 1:2 using section formula. A ಮತ್ತು B ಒಂದು ಲೈನ್ ಇದೆ. ಈ ಲೈನನ್ನು ಈ ರೇಷಿಯೋದಲ್ಲಿ ಪಿ ಆಫ್ ಎಕ್ಸ್ ಕಾಮ ವೈ ಫಸ್ಟು ನಾವು ಕಂಡುಹಿಡಿಬೇಕಿರೋದು. ಸೊ ಫಸ್ಟು ಎ ಮತ್ತು ಬಿದು ಕೋಆರ್ಡಿನೇಟ್ಸ್ ನೋಡ್ಕೊಳ್ಳೋಣ. ಎದು ಕೋಆರ್ಡಿನೇಟ್ಸ್ ಏನಿದೆ, ಇದು ಎಕ್ಸ್ ಆ್ಯಕ್ಸಿಸಲ್ಲಿ 2 ಇದೆ, ವೈ ಆ್ಯಕ್ಸಿಸಲ್ಲಿ 5. ಸೊ ಎಕ್ಸ್ ವ್ಯಾಲ್ಯೂ 2, ವೈ ವ್ಯಾಲ್ಯೂ 5. ನೆಕ್ಸ್ಟ್ ಬಿ ಇದೆ. ಬಿ ಎಕ್ಸ್ ಆ್ಯಕ್ಸಿಸಲ್ಲಿ 5ಅಲ್ಲಿದೆ, ವೈ ಆ್ಯಕ್ಸಿಸಲ್ಲಿ 2ಅಲ್ಲಿದೆ. ಸೊ ಬಿ ವ್ಯಾಲ್ಯೂ 5, 2. ಇಲ್ಲಿ x1 y1 x2 y2. ನೆಕ್ಸ್ಟ್ ಇವಾಗ ನಾವು ಫೈಂಡ್ ಔಟ್ ಮಾಡಬೇಕಿರೋದು ಪಿ ಆಫ್ ಎಕ್ಸ್ ವೈ. ನಮಗೆ ಸೆಕ್ಷನ್ ಫಾರ್ಮುಲಾ ಇಲ್ಲಿದೆ ಎಕ್ಸ್ ಮತ್ತು ವೈಗೆ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಈಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಬೈ m1 ಪ್ಲಸ್ m2. ನೆಕ್ಸ್ಟ್ m1 ಮತ್ತು m2ದು ರೇಷಿಯೋ ಕೊಟ್ಟಿದ್ದಾರೆ. m1 ಇಸ್ಟು m2 ಈಸ್ ಈಕ್ವಲ್ ಟು 1:2. m1 ವ್ಯಾಲ್ಯೂ 1, m2 ವ್ಯಾಲ್ಯೂ 2. ಸೊ ಇವಾಗ ಎಕ್ಸಿಗೆ m1 x1 ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ. m1 1 ಇಂಟು x2 5 ಪ್ಲಸ್ m2 2. ಅದೊಂಚೂರು. ಸೊ x1 ವ್ಯಾಲ್ಯೂ 2 ಇದೆ ಬೈ m1 ಪ್ಲಸ್ m2 ಅಂದರೆ 1 ಪ್ಲಸ್ 2. ನೆಕ್ಸ್ಟ್ ವೈಗೆ y ಈಸ್ ಈಕ್ವಲ್ ಟು m1 y2 ಪ್ಲಸ್ m2 y1 ಬೈ m1 ಪ್ಲಸ್ m2. m1 ವ್ಯಾಲ್ಯೂ 1 ಇದೆ ಇಂಟು y2 2 ಪ್ಲಸ್ m2 ಅಂದರೆ 2 ಇಂಟು y1 ವ್ಯಾಲ್ಯೂ 5 ಬೈ m1 ಪ್ಲಸ್ m2 ಅಂತಂದರೆ 1 ಪ್ಲಸ್ 2 3. ಇದನ್ನ ಸಿಂಪ್ಲಿಫೈ ಮಾಡೋಣ. 1 5 5 ಪ್ಲಸ್ 2 2 4 ಡಿವೈಡೆಡ್ ಬೈ 3. 5 ಪ್ಲಸ್ 4 9, 9 ಬೈ 3. 3 1 3 3. ಸೊ ಎಕ್ಸ್ ಪಾಯಿಂಟ್ದು 3 ಆಗುತ್ತೆ. ಇವಾಗ ವೈ ಪಾಯಿಂಟಿಗೆ ಚೆಕ್ ಮಾಡೋಣ. 1 2 ಇದನ್ನ ಸಿಂಪ್ಲಿಫೈ. 1 2 2 ಪ್ಲಸ್ 2 5 10 ಬೈ 3 ವಿಚ್ ಈಸ್ ಈಕ್ವಲ್ ಟು 10 ಪ್ಲಸ್ 2 ಅಂದರೆ 12 ಬೈ 3. 3 1 3 4. ವೈ ಪಾಯಿಂಟ್ ಒಂದು 4. ಇಲ್ಲಿ ಪಿ ಆಫ್ ಎಕ್ಸ್ ವೈ ಅಂತಂದರೆ ಪಿ ಆಫ್ 3, 4. ಇಲ್ಲಿ ಪಿ ಆಫ್ 3, 4 ಅಂತಂದರೆ ಪಿ ಆಫ್ 3 ಅಂದರೆ ಎಕ್ಸ್ ಆ್ಯಕ್ಸಿಸಲ್ಲಿ 3, ವೈ ಆ್ಯಕ್ಸಿಸಲ್ಲಿ 4. ಈ ಪಾಯಿಂಟು ಪಿ ಆಫ್ ಎಕ್ಸ್ ವೈ ಆಗುತ್ತೆ. Question number 32. A student bought some books for ₹60. ID bought 5 more books for the same amount. Each book would have cost him
rupees 1 less. Then find the number of books bought by him. ಇಲ್ಲೇನು ಹೇಳಿದ್ದಾರೆ ಅಂತಂದರೆ, ಒಬ್ಬ ಸ್ಟೂಡೆಂಟ್ 60 ರುಪೀಸಿಗೆ ಬುಕ್ಸ್ ತಗೊಂಡಿದ್ದಾನೆ. ಬಟ್ ಎಷ್ಟು ಬುಕ್ಸ್ ಅಂತ ನಮಗೆ ಗೊತ್ತಿಲ್ಲ. ಬಟ್ 60 ರುಪೀಸಿಗೆ ಹ್ಯಾಡ್ ಈ ಬಾಟ್ 5 more ಬುಕ್ಸ್. ಅವನೇನಾದ್ರೂ ಅಕಸ್ಮಾತ್ 5 ಬುಕ್ಸ್ ಎಕ್ಸ್ಟ್ರಾ ತಗೊಂಡಿದ್ರೆ ಅದೇ ಸೇಮ್ ಅಮೌಂಟಿಗೆ ಅವನಿಗೆ ₹1 ಕಮ್ಮಿ ಆಗಿರೋದು. ಇದನ್ನ ಈಕ್ವೇಷನ್ ಫಾರ್ಮೆಟಲ್ಲಿ ಬರ್ಕೊಳ್ಳೋಣ. ಫಸ್ಟು ನಂಬರ್ ಆಫ್ ಬುಕ್ಸ್ ನಮಗೆ ಗೊತ್ತಿಲ್ಲ. ಸೊ ನಂಬರ್ ಆಫ್ ಬುಕ್ಸ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಸೊ ₹60ಗೆ ನಂಬರ್ ಆಫ್ ಬುಕ್ಸ್ ಮಾಡಿದಾಗ ವ್ಯಾಲ್ಯೂ ಆಫ್ 1 ಬುಕ್ ಗೊತ್ತಾಗುತ್ತೆ. ನೆಕ್ಸ್ಟು 5 ಬುಕ್ಸ್ ಎಕ್ಸ್ಟ್ರಾ ತಗೊತಾನೆ ಅವನು. ಸೊ ಎಕ್ಸ್ ಪ್ಲಸ್ 5. 5 ಬುಕ್ ಎಕ್ಸ್ಟ್ರಾ ತಗೊತಾನೆ ಬಟ್ ಸೇಮ್ ಅಮೌಂಟಿಗೆ. ಆವಾಗ 60/x + 5. ಇಲ್ಲೇನು ಹೇಳಿದ್ದಾರೆ ಅಂತಂದರೆ, ಅವನು 5 ಬುಕ್ ಎಕ್ಸ್ಟ್ರಾ ತಗೊಂಡ್ರೆ ಅವನಿಗೆ ₹1 ಕಮ್ಮಿ ಬೀಳುತ್ತಂತೆ. ಆವಾಗ ಇದು ಎರಡರದ್ದು ಡಿಫ್ರೆನ್ಸ್ ಏನಾಗುತ್ತೆ? 1. ಸೊ ಇದನ್ನ ಈಕ್ವೇಷನ್ ಫಾರ್ಮಲ್ಲಿ 60/x - 60/x + 5 = ಇದೆರಡರದ್ದು ಡಿಫ್ರೆನ್ಸ್ 1. ಇವಾಗ LCM ತಗೊಳ್ಳೋಣ. x × x + 5. ಇದು ಈ ಕಡೆ 60 × x + 5 - 60x = 0. 60 × x ಅಂದರೆ 60x ಪ್ಲಸ್ 60 × 5 ಅಂತಂದರೆ 6 × 5 = 30, 300 ಮೈನಸ್ 60x ಡಿವೈಡೆಡ್ ಬೈ x × x x² ಪ್ಲಸ್ 5 × x 5x x² ಪ್ಲಸ್ 5x = 1. ಇಲ್ಲಿ ಪ್ಲಸ್ 60x ಮೈನಸ್ 60x ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಈ ಡಿನೋಮಿನೇಟರು ಈ 1ಗೆ ಮಲ್ಟಿಪ್ಲೈ ಆದಾಗ 300 = x² ಪ್ಲಸ್ 5x ಆಗುತ್ತೆ. ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟಿಗೆ ಬರ್ಕೊಂಡಾಗ x² ಪ್ಲಸ್ 5x ಮೈನಸ್ 300 = 0. ಯಾವ ಮಲ್ಟಿಪಲಲ್ಲಿ 300 ಬರುತ್ತೆ, ಯಾವ 2 ಮಲ್ಟಿಪಲಲ್ಲಿ, ಹಾಗೂ ಅದು ಎರಡರದ್ದು ಡಿಫ್ರೆನ್ಸ್ 5 ಬರುತ್ತೆ. ಈಗ 300ಗೆ ಫ್ಯಾಕ್ಟ್ರೈಸೇಷನ್ ಮಾಡೋಣ. 300 ಟೇಬಲ್ಸು 20, 15. 20 × 15 ಅಂದರೆ 300. 20 - 15 ಅಂತಂದರೆ ಇಲ್ಲಿ ಬಿಗ್ ನಂಬರಿಗೆ ಪಾಸಿಟಿವ್, ಯಾಕಂದರೆ ಇಲ್ಲಿ ಪಾಸಿಟಿವ್ ಸೈನ್ ಇದೆ, ಆ್ಯಂಡ್ ಸ್ಮಾಲ್ ನಂಬರಿಗೆ ನೆಗೆಟಿವ್. ಸೊ x² ಪ್ಲಸ್ 20x ಮೈನಸ್ 15x ಮೈನಸ್ 13, 300 = 0. ಸೊ ಇದರಲ್ಲಿ x ಕಾಮನ್ ತೆಗೆಯೋಣ. x ಪ್ಲಸ್ 20. ಇದರಲ್ಲಿ ಮೈನಸ್ 15 ಕಾಮನ್ ತೆಗೆಯೋಣ. ಆವಾಗ x ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್. ಸೊ ಪ್ಲಸ್ 20 = ಸೊ x ಮೈನಸ್ 15 = 0, x ಪ್ಲಸ್ 20 = 0. ಸೊ x ವ್ಯಾಲ್ಯೂ 15, ಹಾಗೆ ಇಲ್ಲಿ x ವ್ಯಾಲ್ಯೂ -20. ನಾವಿಲ್ಲಿ ಪಾಸಿಟಿವ್ ಟರ್ಮ್ ತಗೊಳ್ಳೋಣ. x ವ್ಯಾಲ್ಯೂ 15 ಅಂತಂದರೆ ಎಷ್ಟು ಬುಕ್ಸ್ ತಗೊಂಡಿದ್ದ ಅವನು ಫಸ್ಟ್ ಅಂತಂದರೆ 15 ತಗೊಂಡಿದ್ದ. ನೆಕ್ಸ್ಟ್ 5 ಬುಕ್ಸ್ ಎಕ್ಸ್ಟ್ರಾ ಆ್ಯಡ್ ಆಯಿತು ಅಂತಂದರೆ 15 + 5 ಅಂದರೆ 20 ಬುಕ್ಸ್. 15 ಮತ್ತು 20 ಬುಕ್ಸ್. ಆಯಿತಾ? ಫಿಫ್ತ್ ಮೇನ್ 34th question. The 8th term of an AP is half of its second term and 11th term of AP exceeds 1/3 of its by 4th term by 1. Find the 15th term of AP. ಇಲ್ಲಿ ಟೋಟಲ್ ಒಂದು ನಿಮಿಷ, ಇಲ್ಲಿ ಏನು ಹೇಳಿದ್ದಾರೆ? ದ 8th term of AP is half of its second term. 8th term ಅಂದರೆ A8. ಯಾವುದ್ರದ್ದು ಹಾಫ್ ಅಂತ ಹೇಳಿದ್ದಾರೆ? ಹಾಫ್ ಆಫ್ ಇಟ್ಸ್ ಸೆಕೆಂಡ್ ಟರ್ಮ್. ಸೆಕೆಂಡ್ ಟರ್ಮ್ ಅಂದರೆ A2. ಹಾಫ್ ಆಫ್ ಇಟ್ಸ್ ಅಂದರೆ A2/2. ಇದು ಈಕ್ವೇಷನ್ 1. ನೆಕ್ಸ್ಟ್ 11th term of AP exceeds 1/3 of its 4th term by 1. ಸೊ ಇವಾಗ A 11th ಟರ್ಮ್ ಏನಿದೆ ಅಂತಂದರೆ A 4thದು 1/3. 1/3 ಅಂತಂದರೆ A4 A4/3. 1/3 ಅಂತಂದರೆ 1/3. ಎಕ್ಸೀಡ್ಸ್ ಅಂದರೆ ಎಕ್ಸ್ಟ್ರಾ ಪ್ಲಸ್ 1.
ಎಕ್ಸೀಡ್ಸ್ ಬೈ 1 ಅಂತಂದರೆ ಎಕ್ಸ್ಟ್ರಾ 1 ಆ್ಯಡ್ ಆಗುತ್ತೆ ಅಂತ. ಇದು ಈಕ್ವೇಷನ್ 2. ಇದನ್ನೆಲ್ಲ ಬೇಸಿಕ್ಸ್ ಫಾರ್ಮ್ಯಾಟಿಗೆ ರಿಡ್ಯೂಸ್ ಮಾಡೋಣ. A8 ಅಂತಂದರೆ A + 7D ಇಸ್ ಈಕ್ವಲ್ ಟು A2 ಅಂದರೆ A + D ಬೈ 2. ನೆಕ್ಸ್ಟ್ ಈ ಈಕ್ವೇಷನ್ನು A11 ಅಂದರೆ A + 10D ಇಸ್ ಈಕ್ವಲ್ ಟು A4 ಅಂತಂದರೆ A + 3D ಬೈ 3 + 1. ನೆಕ್ಸ್ಟ್ ಇಲ್ಲಿ ನೋಡೋಣ. ಇದು ಈಕ್ವೇಷನ್, ಇದು A + D ಬೈ 2 ಇದೆ. ಈ 2 ಇದಕ್ಕೆ ಮಲ್ಟಿಪ್ಲೈ ಆದಾಗ ಈಕ್ವೇಷನ್ ಫಾರ್ಮ್ಯಾಟಿಗೆ ಬರುತ್ತೆ. 2 ಇಂಟು A + 7D ಇಸ್ ಈಕ್ವಲ್ ಟು A + D. 2 ಇಂಟು A 2A + 7 ಇಂಟು 2 14D ಇಸ್ ಈಕ್ವಲ್ ಟು A + D. ಇದು ಎರಡು ಟರ್ಮ್ನ ಈಕ್ವೇಷನಿಂದ ಈಚೆ ತಗೊಳ್ಳೋಣ. 2A - A ಪ್ಲಸ್ 14D - D ಇಸ್ ಈಕ್ವಲ್ ಟು 0. 2A - 1A ಅಂತಂದರೆ A ಪ್ಲಸ್ 14 - 1 ಅಂತಂದರೆ 13. D ಇಸ್ ಈಕ್ವಲ್ ಟು 0. ಸೊ A ವ್ಯಾಲ್ಯೂ ಏನಾಗುತ್ತೆ -13D. ಇದನ್ನ ಸೈಡಲ್ಲಿ ಬರ್ಕೊಂಡಿದೆ. ನೆಕ್ಸ್ಟ್ ಇದನ್ನ ಸಿಂಪ್ಲಿಫೈ ಮಾಡೋಣ. A + 10D ಇಸ್ ಈಕ್ವಲ್ ಟು A + 3D ಬೈ 3 + 1. ಈ 3 ಇದಕ್ಕೂ ಮಲ್ಟಿಪ್ಲೈ ಆಗುತ್ತೆ, ಹಾಗೆ ಇದಕ್ಕೂ ಮಲ್ಟಿಪ್ಲೈ ಆಗುತ್ತೆ. ಆಯಿತಾ? ಸೊ 3 ಇಂಟು A + 10D ಇಸ್ ಈಕ್ವಲ್ ಟು A + 3D + 3. ಓಕೆ. ನೆಕ್ಸ್ಟ್ 3ಇಂದ Aಗೆ ಮಲ್ಟಿಪ್ಲೈ ಹಾಗೂ 10ಗೂ ಮಲ್ಟಿಪ್ಲೈ. 3A + 30D ಇಸ್ ಈಕ್ವಲ್ ಟು A + 3D + 3. ಈ A ಟರ್ಮ್ಸ್ ಮತ್ತು D ಟರ್ಮ್ಸ್ನ ಈಕ್ವೇಷನಿಂದ ಈ ಕಡೆ ಕರ್ಕೊಂಬರೋಣ. 3A - A ಪ್ಲಸ್ 30D - 3D ಇಸ್ ಈಕ್ವಲ್ ಟು 3. ಸೊ A ವ್ಯಾಲ್ಯೂ ಏನಾಗುತ್ತೆ? 3 - 1 ಅಂದರೆ 2A. 2A ಪ್ಲಸ್ 30 - 3 ಅಂದರೆ 27D ಇಸ್ ಈಕ್ವಲ್ ಟು 3. ಈ A ವ್ಯಾಲ್ಯೂನ ಈ ಟರ್ಮಿಂದ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 2 ಇಂಟು -13D ಪ್ಲಸ್ 27D ಇಸ್ ಈಕ್ವಲ್ ಟು 3. 3 2s are 26. ಇಲ್ಲಿ ಮೈನಸ್ ಇದೆ. -26D ಪ್ಲಸ್ 27D ಇಸ್ ಈಕ್ವಲ್ ಟು 3. ಇಲ್ಲಿ ಗ್ರೇಟರ್ ನಂಬರಿಗೆ ಪ್ಲಸ್ ಇದೆ. ಸೊ 27 - 26 ಅಂದರೆ D, ಬರೀ D. ಆಗ D ವ್ಯಾಲ್ಯೂ ಇಸ್ ಈಕ್ವಲ್ ಟು 3 ಆಗುತ್ತೆ. D ವ್ಯಾಲ್ಯೂ 3 ಆದಾಗ ಈ Dನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. A ಇಸ್ ಈಕ್ವಲ್ ಟು -13 ಇಂಟು D ಅಂತಂದರೆ 3. ಸೊ A ವ್ಯಾಲ್ಯೂ 13 3s are 39. ಇಲ್ಲಿ ಮೈನಸ್ ಇದೆ. ಸೊ -39 ಇಲ್ಲಿ ನೋಡಿ. ಇಲ್ಲಿ ನೆಕ್ಸ್ಟ್ ಏನು ಕೇಳಿದರೆ ಫೈಂಡ್ ದ 15th ಟರ್ಮ್ ಆಫ್ ಪ್ರೋಗ್ರೆಷನ್. ಸೊ A15 ಕೇಳಿದ್ದಾರೆ. A15 ಅಂತಂದರೆ A + 14D. A ವ್ಯಾಲ್ಯೂ ಏನಿದೆ? -39 ಪ್ಲಸ್ 14 ಇಂಟು D ವ್ಯಾಲ್ಯೂ 3 ಇದೆ. -39 ಪ್ಲಸ್ 14 3s are 42. 42 ಅಲ್ಲಿ 39 ಹೋದರೆ 3. So value of A15 is equal to 3. An AP consists of 37 terms. If the sum of its middle terms is 225 and sum of its last 3 terms is 429, then find the progression. ಒಂದು AP n ವ್ಯಾಲ್ಯೂ ಏನಿದೆ 37 ಟರ್ಮ್ಸ್ ಇರುತ್ತೆ. ನೆಕ್ಸ್ಟ್ ಸಮ್ ಆಫ್ ಇಟ್ಸ್ ಮಿಡಲ್ ಟರ್ಮ್ ಇಸ್ 225. ಸಮ್ ಆಫ್ ಇಟ್ಸ್ 3 ಮಿಡಲ್ ಟರ್ಮ್ಸ್ ಕೇಳಿದ್ದಾರೆ. ಫಸ್ಟು ಇದ್ರದ್ದು ಮಿಡಲ್ ಟರ್ಮ್ಸ್ನ ಫೈಂಡ್ ಔಟ್ ಮಾಡೋಣ. ಮಿಡಲ್ ಟರ್ಮ್ಸ್ ಅಂದರೆ n+1/2. ಇಲ್ಲಿ n ವ್ಯಾಲ್ಯೂ ಏನಿದೆ 37 ಪ್ಲಸ್ 1 ಅಂದರೆ /2. ಸೊ 38/2 ಇಸ್ ಈಕ್ವಲ್ ಟು 19. ಈ ಮಿಡ್ ಪಾಯಿಂಟು 19 ಬಂತು. ಬಟ್ 3 ಮಿಡ್ ಟರ್ಮ್ಸ್ ಕೇಳಿದ್ದಾನೆ. ಸೊ 19 ಇದ್ದರೆ 19 ಮಿಡ್ ಟರ್ಮ್ ಆಗಬೇಕಂದ್ರೆ ಇದ್ರದ್ದು ಅಕ್ಕಪಕ್ಕ 18
ಇರಬೇಕು, ಹಾಗೆ 20 ಇರಬೇಕು. ಇದೆರಡ್ರದ್ದು ಆವ್ರೇಜೇ ಇದು ಬರುತ್ತೆ. ಸೊ A18 ಲೆಸ್ A19 ಪ್ಲಸ್ A20 ಇಸ್ ಈಕ್ವಲ್ ಟು 225. ಸೊ ಇದನ್ನ ಬೇಸಿಕ್ ವೇಗೆ ಕನ್ವರ್ಟ್ ಮಾಡೋಣ. A18 ಅಂದರೆ A ಪ್ಲಸ್ 17D ಪ್ಲಸ್ A19 ಅಂದರೆ A ಪ್ಲಸ್ 18D ಪ್ಲಸ್ A20 ಅಂದರೆ A ಪ್ಲಸ್ 19D ಇಸ್ ಈಕ್ವಲ್ ಟು 225. A ಅಂದರೆ 3A ಪ್ಲಸ್ 17 ಪ್ಲಸ್ 18 ಪ್ಲಸ್ 19 54D ಇಸ್ ಈಕ್ವಲ್ ಟು 225. ಇದನ್ನ ಈಕ್ವೇಷನ್ 1 ತಗೊಳ್ಳೋಣ. ನೆಕ್ಸ್ಟ್ ಏನು ಹೇಳಿದ್ದಾರೆ, ದ ಸಮ್ ಆಫ್ ದ ಲಾಸ್ಟ್ 3 ಟರ್ಮ್ಸ್. ಲಾಸ್ಟ್ 3 ಟರ್ಮ್ಸ್ ಅಂದರೆ 37, 36, 35. ಸೊ A35 ಪ್ಲಸ್ A36 ಪ್ಲಸ್ A37 ಇಸ್ ಈಕ್ವಲ್ ಟು 429. ಇದನ್ನ ಕೂಡ ಬೇಸಿಕ್ ಟರ್ಮ್ಸ್ ಆಗಿ ಸ್ಪ್ಲಿಟ್ ಮಾಡೋಣ. A ಪ್ಲಸ್ 34D ಪ್ಲಸ್ A ಪ್ಲಸ್ 35D ಪ್ಲಸ್ A ಪ್ಲಸ್ 36D ಇಸ್ ಈಕ್ವಲ್ ಟು 429. A 3 ಇದೆ, ಸೊ 3A ಪ್ಲಸ್ 34 ಪ್ಲಸ್ 35 ಪ್ಲಸ್ 36 ಮಾಡೋಣ. 105D ಇಸ್ ಈಕ್ವಲ್ ಟು 429. ಇವಾಗ ಈಕ್ವೇಷನ್ 1 ಮತ್ತು ಈಕ್ವೇಷನ್ 2 ಇಂದ A ಟರ್ಮ್ಸ್ ಮತ್ತು D ಟರ್ಮ್ಸ್ನ ಫೈಂಡ್ ಔಟ್ ಮಾಡೋಣ. 3A ಪ್ಲಸ್ 54D ಇಸ್ ಈಕ್ವಲ್ ಟು 225. ಆ್ಯಂಡ್ ಇದು ಈ ಟರ್ಮ್ಸ್ ಇದಕ್ಕಿಂತ ಬಿಗ್ಗರ್ ಇದೆ, ಸೊ ಇದನ್ನ ಫಸ್ಟ್ ಬರ್ಕೊಳ್ಳೋಣ. 3A ಪ್ಲಸ್ 105D ಇಸ್ ಈಕ್ವಲ್ ಟು 429. ಇಲ್ಲಿ ಎಲ್ಲ ಪ್ಲಸ್ಸಲ್ಲಿದೆ, ಸೊ ಈ ಕ್ವೆಶನಿಗೆ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡೋಣ. ಸೊ ಮೈನಸ್ 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 ಪ್ಲಸ್ 3A ಮೈನಸ್ 3A ಕ್ಯಾನ್ಸಲ್ ಔಟ್ ಆಯಿತು. ನೆಕ್ಸ್ಟು 105 ಮೈನಸ್ 54 ಅಂತಂದರೆ, ಸೊ 51D is equal to 9 minus 5, 4, 2 minus 2, 0, 4 minus 2, 2. So D is equal to 204 by 51. 51 ones are 51 fours are. So value of D is equal to 4. ಈಗ D ವ್ಯಾಲ್ಯೂನ ಇದು ಯಾವುದಾದ್ರೂ ಎರಡು ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 3A ಪ್ಲಸ್ 105 ಇಂಟು D ವ್ಯಾಲ್ಯೂ ಅಂದರೆ 4 ಇಸ್ ಈಕ್ವಲ್ ಟು 429. 3A ಪ್ಲಸ್ 4 5s are 20 to carry, 4 10s are 40, 42, 420 is equal to 429. 3A ಈ ಪ್ಲಸ್ ಇದ್ದಿದ್ದು ಈಚೆ ಹೋದಾಗ ಮೈನಸ್ ಆಗುತ್ತೆ. 3A is equal to 429 minus 420. ಸೊ 3A is equal to 29 minus 20 ಅಂತಂದರೆ 9. ಸೊ A is equal to 9 by 3. 3 1s are 3 3s are. A is equal to 3. ನೆಕ್ಸ್ಟ್ ಲಾಸ್ಟಲ್ಲಿ ಏನು ಕೇಳಿದ್ದಾನೆ, ದೆನ್ ಫೈಂಡ್ ದ ಪ್ರೋಗ್ರೆಷನ್. ದೆನ್ ಅರ್ಥಮೆಟ್ರಿಕ್ ಪ್ರೋಗ್ರೆಷನ್ ಕೇಳಿದ್ದಾನೆ. A1 ವ್ಯಾಲ್ಯೂ ಏನಾಯಿತು, 3 ಆಯಿತು. ನೆಕ್ಸ್ಟ್ A2 ವ್ಯಾಲ್ಯೂ ಬೇಕಂತಂದರೆ A2 ವ್ಯಾಲ್ಯೂ ಅಂತಂದರೆ A ಪ್ಲಸ್ D. A3 ವ್ಯಾಲ್ಯೂ A ಪ್ಲಸ್ 2D. ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ನೆಕ್ಸ್ಟ್ ಸೆಕೆಂಡ್ ಟರ್ಮ್ಗೆ A ಪ್ಲಸ್ D. A ಪ್ಲಸ್ D ಅಂದರೆ 3 ಪ್ಲಸ್ 4 ಅಂದರೆ 7. ನೆಕ್ಸ್ಟ್ A ಪ್ಲಸ್ 2D. A ವ್ಯಾಲ್ಯೂ 3 ಆ್ಯಂಡ್ 2 ಇಂಟು 4s are 8. 8 ಪ್ಲಸ್ 3 11. ಅಥವಾ ಈ ಡಿಫ್ರೆನ್ಸ್ ಸೇಮ್ ಇರೋದ್ರಿಂದ ಇದಕ್ಕೆ +4 ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. +4 ನೆಕ್ಸ್ಟ್ ಟರ್ಮಿಗೆ +4, ಸೊ 15 ಆ್ಯಂಡ್ ಎಕ್ಸೆಟ್ರಾ. ಇದು AP ಟರ್ಮ್ ಆಗುತ್ತೆ. ಥರ್ಟಿ-ಫಿಫ್ತ್, ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಬೈ ಗ್ರಾಫಿಕಲ್ ಮೆಥಡ್. ಇಲ್ಲಿ ಎರಡು ಇಕ್ವೇಷನ್ಸ್ ಇದೆ. ಸೊ ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂಸ್ ತಗೊಳ್ಳೋಣ. ಫಸ್ಟು 2x ಪ್ಲಸ್ y ಇಸ್ ಈಕ್ವಲ್ ಟು 6 ಇದೆ. ಸೆಕೆಂಡ್ ಇಕ್ವೇಷನ್ x ಪ್ಲಸ್ y ಇಸ್ ಈಕ್ವಲ್ ಟು 4. ಫಸ್ಟು ಎಕ್ಸ್ ವ್ಯಾಲ್ಯೂ 0 ತಗೊಳ್ಳೋಣ. ನೆಕ್ಸ್ಟ್ x ಇಸ್ ಈಕ್ವಲ್ ಟು 0 ಹಾಕೋಣ. ನೆಕ್ಸ್ಟ್ y ಇಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು ಈ ಇಕ್ವೇಷನಿಗೆ x ಇಸ್ ಈಕ್ವಲ್ ಟು 0 ಹಾಕಿದಾಗ y ಟರ್ಮ್ನು 6 ಆಗುತ್ತೆ. ನೆಕ್ಸ್ಟ್ y ಇಸ್ ಈಕ್ವಲ್ ಟು 0 ಹಾಕಿದಾಗ 2x ಪ್ಲಸ್ y ಇಸ್ ಈಕ್ವಲ್ ಟು 6.
y term 0 ಆಗ್ತಾಗ 2x is equal to 6, 2 1s are 2 3s are, so x value is 3. ನೆಕ್ಸ್ಟ್ x ವ್ಯಾಲ್ಯೂ 0 ಹಾಕೋಣ ಒಂದ್ಸಲ. ನೆಕ್ಸ್ಟ್ y ವ್ಯಾಲ್ಯೂ 0. x ವ್ಯಾಲ್ಯೂ 0 ಹಾಕಿದಾಗ 4 is equal to y is equal to 4 ಆಗುತ್ತೆ. ನೆಕ್ಸ್ಟ್ y ವ್ಯಾಲ್ಯೂ 0 ಹಾಕಿದಾಗ x ವ್ಯಾಲ್ಯೂ 4 ಆಗುತ್ತೆ. ಈ ಟೇಬಲ್ ಪ್ರಕಾರ x 0 ಆದಾಗ y 6, ಇದು x ಆಕ್ಸಿಸ್, ಇದು y ಆಕ್ಸಿಸ್. x 0 ಆದಾಗ y 6 ಅಂದರೆ 6 ಆಗುತ್ತೆ. ನೆಕ್ಸ್ಟು y 0 ಆದಾಗ x 3 ಅಂತಂದರೆ ಈ ಪಾಯಿಂಟ್. ಸೊ ಇಲ್ಲಿಂದ ಇಲ್ಲಿಗೆ ನೆಕ್ಸ್ಟ್ ಈ ಟೇಬಲಲ್ಲಿ x ವ್ಯಾಲ್ಯೂ 0, y ವ್ಯಾಲ್ಯೂ 4 ಅಂದರೆ ಇದು. ನೆಕ್ಸ್ಟ್ ಇದು. ಸೊ ಇದೆರಡ್ರದ್ದು ಮಿಡ್ ಪಾಯಿಂಟ್ 2,2. ಥರ್ಟಿ ಸೆವೆಂತ್ ಕ್ವೆಶನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಒಂದು ವರ್ಟಿಕಲ್ ಪೋಲ್ ಇದೆ. ಆ ಪೋಲ್ದು ಲೆಂತು 37 ಮೀಟರು. ನೆಕ್ಸ್ಟು ಒಂದು ರೋಪ್ನ ಕಟ್ಟಿದ್ದಾರೆ. ಒಂದು ರೋಪು ಟಿಪ್ಪಲ್ಲಿದೆ. ನೆಕ್ಸ್ಟ್ ಇನ್ನೊಂದು ರೋಪು ಈ ಟಾಪ್ ಮೋಸ್ಟಿಂದ ಸ್ವಲ್ಪ ಕೆಳಗಡೆ ಇದೆ. ನೆಕ್ಸ್ಟ್ ಎಯಿಂದ ಒಂದು ರೋಪು ಪಿಗೆ ಟೈ ಮಾಡಿದ್ದಾರೆ. ಇದು ಗ್ರೌಂಡ್ ಲೆವೆಲಿಗೆ 30 ಡಿಗ್ರಿ ಮಾಡ್ತಾ ಇದೆ. ನೆಕ್ಸ್ಟ್ ಈ ಪಾಯಿಂಟ್ ಬಿ ಪಾಯಿಂಟಿಂದ ಇನ್ನೊಂದು ವೈರ್ನ ಕ್ಯೂ ಪಾಯಿಂಟಿಗೆ ಟೈ ಮಾಡಿದ್ದಾರೆ. ಸೊ ಇದು ಗ್ರೌಂಡ್ ಲೆವೆಲಿಂದ 30 ಡಿಗ್ರಿ ಮಾಡ್ತಾ ಇದೆ. ನೆಕ್ಸ್ಟ್ ನಮಗೆ ಈ ಡಿಸ್ಟೆನ್ಸ್ ಕೇಳಿದ್ದಾರೆ. ಈ ಡಿಸ್ಟೆನ್ಸ್ ಬೇಕು ಅಂತಂದರೆ 37 ಮೈನಸ್ a ಅಂತ ಕನ್ಸಿಡರ್ ಮಾಡೋಣ. ಇದು ಹೋಲ್ 37. ನೆಕ್ಸ್ಟ್ ಇದನ್ನ a ಕನ್ಸಿಡರ್ ಮಾಡಿದ್ರೆ ಈ ಹೋಲ್ ಮೈನಸ್ ಇದು ಮಾಡಿದರೆ ಈ ಟರ್ಮ್ ಸಿಗುತ್ತೆ ನಮಗೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ನಮಗೆ ಡಿಸ್ಟೆನ್ಸ್ ಗೊತ್ತಿಲ್ಲ, ಸೊ x ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಇದು ಕೂಡ ಡಿಸ್ಟೆನ್ಸ್ ಗೊತ್ತಿಲ್ಲ, ಇದನ್ನ y ಕನ್ಸಿಡರ್ ಮಾಡೋಣ. ಇಲ್ಲಿ ಹೇಳಿದ್ದಾರೆ, ಇಫ್ ದ ಡಿಫ್ರೆನ್ಸ್ ಆಫ್ ದ ಲೆಂತ್ ಆಫ್ ದ ರೋಪ್ಸ್ ಇಸ್ 8 ಮೀಟರ್. ಡಿಫ್ರೆನ್ಸ್ ಅಂದರೆ ಮೈನಸ್. ಸೊ x ಮೈನಸ್ y ಇಸ್ ಈಕ್ವಲ್ ಟು 8. ಸೊ y ಇಸ್ ಈಕ್ವಲ್ ಟು x ಮೈನಸ್ 8 ಆಗುತ್ತೆ. ಈ yನ x ಮೈನಸ್ 8 ಅಂತ ಆದರೂ ಬರ್ಕೊಬೋದು. ನೆಕ್ಸ್ಟ್ ನಮಗೆ ಈ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕಿದೆ. ನಮಗೆ ಆಪೋಸಿಟ್ ಆ್ಯಂಗಲ್ ಗೊತ್ತಿದೆ, ಹೈಪೋಟೆನ್ಯೂಸ್ ಕಂಡುಹಿಡಬೇಕು. ಸೊ ಸೈನ್ ಥೀಟಾ ತಗೊತಾ ಇದ್ದೀನಿ ನಾನು. ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಅಲ್ಲ. ಇಲ್ಲಿ ಆಪೋಸಿಟ್ ಏನಿದೆ, ಎ ಎಮ್ ಬೈ ಹೈಪೋಟೆನ್ಯೂಸ್ ಅಂದರೆ ಎ ಪಿ. ಎ ಎಮ್ ವ್ಯಾಲ್ಯೂ ಸೈನ್ 30 ಇಸ್ ಈಕ್ವಲ್ ಟು ಎ ಎಮ್ ವ್ಯಾಲ್ಯೂ 37 ಇದೆ. ಆ್ಯಂಡ್ ಎ ಪಿ ವ್ಯಾಲ್ಯೂ ಗೊತ್ತಿಲ್ಲ, ಎಕ್ಸ್ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಸೈನ್ 30 ವ್ಯಾಲ್ಯೂ ಹಾಫ್ ಇದೆ, ಈಸ್ ಈಕ್ವಲ್ ಟು 37 ಬೈ ಎಕ್ಸ್. ನಮಗೀಗ ಎಕ್ಸ್ ವ್ಯಾಲ್ಯೂ ಬೇಕು. ಎಕ್ಸ್ ಈಸ್ ಈಕ್ವಲ್ ಟು 37 ಇಂಟು 2. ಈ ಎಕ್ಸ್ ಈ ಕಡೆ ಬರುತ್ತೆ. ಸೊ 37 ಇಂಟು 2. ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 74. ನಮಗೆ ಎಕ್ಸ್ ವ್ಯಾಲ್ಯೂ ಬಂತು. ಇವಾಗ ಇಲ್ಲಿ ವೈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಣ. ವೈ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 8. ಎಕ್ಸ್ ವ್ಯಾಲ್ಯೂ 74 ಇದೆ, ಮೈನಸ್ 8. ಸೊ ವೈ ವ್ಯಾಲ್ಯೂ ಈಸ್ ಈಕ್ವಲ್ ಟು 66. ಇಲ್ಲಿ ಎಕ್ಸ್ ವ್ಯಾಲ್ಯೂ 74 ಇದೆ, ಇಲ್ಲಿ ವೈ ವ್ಯಾಲ್ಯೂ 66 ಇದೆ. ಇವಾಗ ಇಲ್ಲಿದು ಲೆಂತ್ ಫೈಂಡ್ ಔಟ್ ಮಾಡಬೇಕು. ಸೊ ನಾನು ಈ ಟ್ರಯಾಂಗಲ್ನ ತಗೊತಾ ಇದ್ದೀನಿ ರೆಫ್ರೆನ್ಸಿಗೆ. ನಾನು ಇಲ್ಲಿನೂ ಸೈನ್ ತಗೊತಾ ಇದ್ದೀನಿ. ಸೈನ್ 30 ಡಿಗ್ರಿ ಯಾಕಂದರೆ ಇಲ್ಲಿ 30 ಡಿಗ್ರಿ ಗ್ರೌಂಡ್ ಲೆವೆಲಿಂದ ಈ ರೋಪ್ ಇದೆ. ಸೊ 30 ಈಸ್ ಈಕ್ವಲ್ ಟು ಆಪೋಸಿಟ್ ಅಂತಂದರೆ ನಾನೇನು ತಗೊಂಡಿದ್ದೀನಿ, 37 ಮೈನಸ್ ಎ ಬೈ ಹೈಪೋಟೆನ್ಯೂಸ್ ಅಂತಂದರೆ ಈ ವೈ ವ್ಯಾಲ್ಯೂ ಏನಿದೆ 66. ಸೈನ್ 30 ಅಂತಂದರೆ ಹಾಫ್ ಈಸ್ ಈಕ್ವಲ್ ಟು 37 ಮೈನಸ್ ಎ ಬೈ 66. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಬೋದು, ಅಥವಾ ಈ ಡಿನೋಮಿನೇಟರು
2 ಕ್ಯಾನ್ಸಲ್ ಆಗ್ತಾ ಇರೋದ್ರಿಂದ ಇಲ್ಲೇ ಡಿನೋಮಿನೇಟರಲ್ಲೇ ಕ್ಯಾನ್ಸಲ್ ಮಾಡ್ಕೊಬೋದು. 2 1s are 2, 2 3s are 6, 2 3s are 6. So 37 minus a is equal to 33. ಸೊ 37 ಮೈನಸ್ ಎ ವ್ಯಾಲ್ಯೂ ಅಂದರೆ ಬಿ ಮತ್ತು ಎಮ್ ವ್ಯಾಲ್ಯೂ ನಮಗೆ ಏನು ಬಂತು, 37 ಮೈನಸ್ ಎ ಅಂದರೆ 33. ಸೊ ದಿಸ್ ವ್ಯಾಲ್ಯೂ ಇಸ್ 33. ಕಂಪನಿದು ಬೇಸ್ ಸಿಲಿಂಡರ್ ಆಗಿರ್ತದೆ, ಹಾಗೆ ಟಾಪು ಕಾನ್ ಆಗಿರ್ತದೆ, ಮತ್ತು ಇಡೀ ಟೆಂಟಿಗೆ ಕ್ಯಾನ್ವಾಸ್ ಕ್ಲೋತಿಂದ ಸರೌಂಡ್ ಮಾಡಿರ್ತಾರೆ. ನೆಕ್ಸ್ಟ್ ಇಲ್ಲಿ ಡೀಟೇಲ್ಸ್ನ ಇಲ್ಲಿ ನೋಡ್ಕೊಂಡು ಹೋಗೋಣ. ಫಸ್ಟ್ ಈ ಕೋನಿಗೆ ಫಸ್ಟ್ ಇಫ್ ದ ಹೈಟ್ ಆಫ್ ದ ಸಿಲಿಂಡ್ರಿಕಲ್ ಶೇಪ್ ಇಸ್ 9 ಮೀಟರ್. ಈ ಸಿಲಿಂಡ್ರಿಕಲ್ದು ಶೇಪ್ದು ಹೈಟ್ ಈಸ್ ಈಕ್ವಲ್ ಟು 9 ಮೀಟರ್. ಆ್ಯಂಡ್ ಡಯಾಮೀಟರ್ ಆಫ್ ದ ಬೇಸ್ ಆಫ್ ದ ಟೆಂಟ್ ಅಂತಂದರೆ ಈ ಸರ್ಕಲ್ದು ಡಯಾಮೀಟರು 30 ಮೀಟರ್ ಆಗಿರುತ್ತೆ. ಡಯಾಮೀಟರ್ 30 ಮೀಟರ್. ಸೊ ರೇಡಿಯಸ್ ಏನಾಗುತ್ತೆ, 30/2 ಅಂತಂದರೆ 15. ನೆಕ್ಸ್ಟ್ ದ ಟೋಟಲ್ ಹೈಟ್ ಆಫ್ ದ ಟೆಂಟ್ ಇಸ್ 17 ಮೀಟರ್. ಸೊ ಟೋಟಲ್ ಹೈಟ್ 17 ಮೀಟರ್ ಆಗಿರ್ತದೆ. ಸೊ ನಮಗೆ ಹೈಟ್ ಆಫ್ ದ ಕೋನ್ ಬೇಕಂತಂದರೆ 17 ಮೈನಸ್ 9. 17 ಮೈನಸ್ 9 ಮಾಡಿದಾಗ ಹೈಟ್ ಆಫ್ ದಿಸ್ ಕೋನ್ ಬರುತ್ತೆ. ಸೊ ಹೈಟ್ ಆಫ್ ದಿಸ್ ಕೋನ್ ಇಲ್ಲೇ ಬರ್ಕೊಂಬಿಡೋಣ. ಹೈಟ್ ಆಫ್ ದ ಕೋನ್ ಈಸ್ ಈಕ್ವಲ್ ಟು 17 ಮೈನಸ್ 9. ಸೊ ಹೆಚ್ ಈಸ್ ಈಕ್ವಲ್ ಟು 17 ಮೈನಸ್ 9 ಅಂದರೆ ಹೆಚ್ ವ್ಯಾಲ್ಯೂ 8. ನೆಕ್ಸ್ಟ್ ಸಿಲಿಂಡರಲ್ಲಿ ಸೇಮ್ ಇಲ್ಲಿ ಏನು ಡಯಾಮೀಟರ್ ಇರ್ತದೆ, ಇಲ್ಲಿ ಕೂಡ ಸೇಮ್ ಡಯಾಮೀಟರ್ ಇರ್ತದೆ. ಸೊ ರೇಡಿಯಸ್ ಅಥವಾ ಡಯಾಮೀಟರ್ ಆಫ್ ದ ಕೋನ್ ಕೂಡ 30 ಮೀಟರ್ ಆರ್ ರೇಡಿಯಸ್ ಈಸ್ ಈಕ್ವಲ್ ಟು 15. ನೆಕ್ಸ್ಟ್ ಸಿಲಿಂಡರ್ದು ಹೈಟ್ 9 ಮೀಟರು. ನೆಕ್ಸ್ಟ್ ಸಿಲಿಂಡರ್ದು ಡಯಾಮೀಟರು 30 ಮೀಟರ್ ಆ್ಯಂಡ್ ರೇಡಿಯಸ್ 15 ಮೀಟರ್. ಫಸ್ಟ್ ಈ ಕೋನ್ದು ಸ್ಲ್ಯಾಂಟ್ ಹೈಟ್ನ ಫೈಂಡ್ ಔಟ್ ಮಾಡ್ಕೊಡೋಣ. ಸ್ಲ್ಯಾಂಟ್ ಹೈಟಿಗೆ ಫಾರ್ಮುಲಾ L ಈಸ್ ಈಕ್ವಲ್ ಟು R² ಪ್ಲಸ್ H². ಸೊ L ಈಸ್ ಈಕ್ವಲ್ ಟು R ವ್ಯಾಲ್ಯೂ ಏನಿದೆ 15 ಸ್ಕ್ವೇರ್ ಪ್ಲಸ್ ಯಾವುದ್ರದ್ದು ಹೈಟ್, ಈ ಕೋನ್ದು ಹೈಟ್ 8 ಇದೆ. ಸೊ 8 ಸ್ಕ್ವೇರ್. L ಈಸ್ ಈಕ್ವಲ್ ಟು 15 ಸ್ಕ್ವೇರ್ ಅಂತಂದರೆ 225 ಪ್ಲಸ್ 8ದು 64. ಇದನ್ನ ಆ್ಯಡ್ ಮಾಡೋಣ. ಸೊ L ಈಸ್ ಈಕ್ವಲ್ ಟು 289. ಸೊ 289 ಯಾವುದ್ರದ್ದು ರೂಟ್, 17ದು ರೂಟ್. ಸೊ ಲೆಂತ್, ಸೊ ಸ್ಲ್ಯಾಂಟ್ ಹೈಟ್ ಆಫ್ ದ ಕೋನ್ 17 ಮೀಟರ್ ಆಗುತ್ತೆ. ನೆಕ್ಸ್ಟ್ ಎ ಆಪ್ಷನಲ್ಲಿ ಏರಿಯಾ ಆಫ್ ದ ಗ್ರೌಂಡ್ ಆಕ್ಯುಪೈಡ್ ಬೈ ದ ಟೆಂಟ್ ಹೈಟ್ L ಈಸ್ ಈಕ್ವಲ್ ಟು 17 ಮೀಟರ್ ಸಿಕ್ಕಿದೆ. ನೆಕ್ಸ್ಟ್ ಎಲ್ಲಿ ಏನು ಕೇಳಿದ್ದಾನೆ ಅಂತಂದರೆ ಏರಿಯಾ ಆಫ್ ಗ್ರೌಂಡ್ ಆಕ್ಯುಪೈಡ್ ಬೈ ದ ಟೆಂಟ್. ಈ ಟೆಂಟ್ದು ಏರಿಯಾ ಸರ್ಕಲ್ ಇದೆ, ಸರ್ಕಲ್ದು ಏರಿಯಾ ಆಫ್ ಸರ್ಕಲ್ ಫೈಂಡ್ ಔಟ್ ಮಾಡೋಣ. ಏರಿಯಾ ಆಫ್ ಸರ್ಕಲ್ ಈಸ್ ಈಕ್ವಲ್ ಟು πr². ಸೊ 22/7. ಆರ್ ವ್ಯಾಲ್ಯೂ ಏನಿದೆ 15 × 15. ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮಗೆ 707.14 ಮೀಟರ್ ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ ಸಬ್ ಬಿ ಏರಿಯಾ ಆಫ್ ದ ಕ್ಯಾನ್ವಾಸ್ ಕ್ಲೋತ್ ಯೂಸ್ಡ್ ಫಾರ್ ಬಿಲ್ಡಿಂಗ್ ದ ಟೆಂಟ್. ಫುಲ್ಲು ಈ ಏರಿಯಾ ಕಂಡುಹಿಡಿಬೇಕು. ಓಕೆ, ಇದರದ್ದು ಸರ್ಕಂಫರೆನ್ಸ್ ಆಯಿತಾ. ಈ ಸರ್ಕಂಫರೆನ್ಸ್ ಬೇಕು ಅಂತಂದರೆ ಈ ಸಿಲಿಂಡರ್ದು CSA ಮತ್ತು ಈ ಕೋನ್ದು CSA. ಟೋಟಲ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು CSA ಆಫ್ ಸಿಲಿಂಡರ್ ಪ್ಲಸ್ CSA ಆಫ್ ಕೋನ್. CSA ಆಫ್ ಸಿಲಿಂಡರ್ ಅಂದರೆ 2πRH ಪ್ಲಸ್ CSA ಆಫ್ ಕೋನ್ ಅಂತಂದರೆ πRL. ಇದೆರಡರಲ್ಲೂ πr ಕಾಮನ್ ಇದೆ. ಸೊ πr ಔಟ್ಸೈಡ್ ತೆಗೆದಾಗ 2H ಪ್ಲಸ್ L. 22 ಈಗ ಈ ಎಲ್ಲ ಟರ್ಮ್ಸಿಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. 22/7 ಇಂಟು ರೇಡಿಯಸ್ ಅಂದರೆ 15, 2 ಇಂಟು ಹೈಟ್ ಆಫ್ ದ ಸಿಲಿಂಡರ್ ಏನಿದೆ 9 ಇದೆ, ಪ್ಲಸ್ ಸ್ಲ್ಯಾಂಟ್ ಹೈಟ್
17. Next 22 by 7 into 15. 9 2s are 18 plus 17. 22 by 7 into 15. 17 into 35. 17 plus 18 ಅಂದರೆ 35. 7 1s are 7 5s are. Next 15 5s are ಟರ್ಮ್ಸ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಲಾಸ್ಟಿಗೆ 1650 ಮೀಟರ್ ಸ್ಕ್ವೇರ್ ಬರುತ್ತೆ. ಸರಿ.